ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Hello everyone, welcome back to another session of Namma Lax Bangalore presents current issue of the day, episode number 81. Okay, so in today's episode we are going to look into the topics of ancient universities in India. Okay, so recent ಆಗಿ ನಳಂದ ಯೂನಿವರ್ಸಿಟಿನ ರೀಇನ್ಸ್ಟೇಟ್ ಮಾಡಿದ್ರು, ಅದನ್ನ ಇನಾಗ್ರೇಟ್ ಮಾಡಲಾಯಿತು. ಅದಕ್ಕೋಸ್ಕರ ವಿಲ್ ಜಸ್ಟ್ ರೀಡ್ ಅಬೌಟ್ ನಳಂದ ಆಸ್ ವೆಲ್ ಆಸ್ ಇಂಪಾರ್ಟೆಂಟ್ ಯೂನಿವರ್ಸಿಟೀಸ್ ಆಫ್ ಏನ್ಷಿಯಂಟ್ ಇಂಡಿಯಾ. ಓಕೆ, ಸೊ ನ್ಯೂಸಲ್ಲಿ ಹಾಕಿದೆ. ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ನಳಂದ ಯೂನಿವರ್ಸಿಟಿ ಇನ್ ಡೀಟೇಲ್ ಆ್ಯಂಡ್ ದೆನ್ ಫೇಮಸ್ ಯೂನಿವರ್ಸಿಟೀಸ್ ಆಫ್ ದ ಪಾಸ್ಟ್. ಓಕೆ, ಸೊ ವಿತೌಟ್ ಎನಿ ಡಿಲೇ ವಿಲ್ ಡಿಗ್ ಇನ್ ಟು ದ ಟಾಪಿಕ್. ಮೇಜರ್ ಆಗಿ ಫಸ್ಟ್ ಒನ್ ಸಿಲೆಬಸಲ್ಲಿ GS1 ಹಿಸ್ಟರಿ ಆಸ್ ವೆಲ್ ಆಸ್ ಆರ್ಟ್ ಆ್ಯಂಡ್ ಕಲ್ಚರಲ್ ಬರುತ್ತೆ. ಕಂಟೆಕ್ಸಲ್ಲಿ ಯಾಕಿತ್ತು ಅಂದರೆ PM ನರೇಂದ್ರ ಮೋದಿ ಇನಾಗ್ರೇಟೆಡ್ ದ ನ್ಯೂ ನಳಂದ ಯೂನಿವರ್ಸಿಟಿ ಕ್ಯಾಂಪಸ್ ನಿಯರ್ ರಾಜ್ಗಿರ್ಸ್ ಏನ್ಷಿಯಂಟ್ ಯೂನಿವರ್ಸಿಟಿ ರೂಯಿನ್ಸ್. ಓಕೆ, ಸೊ ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಸೊ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ನಳಂದ ಆ್ಯಂಡ್ ಇಟ್ಸ್ ಹಿಸ್ಟರಿ. ಓಕೆ, ಪಾಸ್ಟಲ್ಲಿ ಅದು ಸಿಗ್ನಿಫಿಕೆನ್ಸ್ ಏನಿತ್ತು ಅದನ್ನ ಡಿಸ್ಕಸ್ ಮಾಡೋಣ. ಸೊ ನಳಂದನ ಫಸ್ಟ್ ಇನಿಷಿಯಲ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ದು ಯಾರು ಅಂತಂದರೆ ಗುಪ್ತ ಎಂಪರರ್ ಕುಮಾರಗುಪ್ತ, ವಾಸ್ ಆಲ್ಸೋ ನೋನ್ ಆಸ್ ಶಕ್ರಾದಿತ್ಯ ಅಂತ ಕರೀತಿದ್ರು. ಇಟ್ ವಾಸ್ ಫೌಂಡೆಡ್ ಇನ್ 427 CE in the modern day Bihar and early 5th century, and it flourished for 600 years until 12th century. Okay, so almost a history of 600 years ಇತ್ತದಕ್ಕೆ. ಎಸ್ಟಾಬ್ಲಿಷ್ ಮಾಡಿದ್ದು ಯಾರು ಅದು ಇಂಪಾರ್ಟೆಂಟ್ ಆಗುತ್ತೆ. ಗುಪ್ತ ಎಂಪರರ್ ಕುಮಾರಗುಪ್ತ ಅಂದರೆ ಎಸ್ಟಾಬ್ಲಿಷ್ ಮಾಡಿದ್ರಿಂದ. ಆ್ಯಂಡ್ ದೆನ್ ಇದಾದಮೇಲೆ ಡ್ಯೂರಿಂಗ್ ದ ಎರಾ ಆಫ್ ಹರ್ಷವರ್ಧನ ಆ್ಯಂಡ್ ದ ಪಾಲಾ ಮೊನಾರ್ಕೀಸ್ ಇಟ್ ರೋಸ್ ಟು ದ ಪಾಪ್ಯುಲಾರಿಟಿ. ಓಕೆ, ಹರ್ಷವರ್ಧನ ಅಂದರೆ ಯಾರು? ವರ್ಧನ ಡೈನಾಸ್ಟಿ ಅಥವಾ ಪುಷ್ಯಭೂತಿ ಡೈನಾಸ್ಟಿ ಅವರು ಕನೌಜಲ್ಲಿ ರೂಲ್ ಮಾಡ್ತಾ ಇದ್ರು. ಅವ್ರ ಟೈಮಲ್ಲಿ ಬುದ್ಧಿಸಮ್ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ಸೊ ಸಿನ್ಸ್ ನಳಂದ ಯೂನಿವರ್ಸಿಟಿ ವಾಸ್ ಮೋರ್ ರಿಲೇಟೆಡ್ ಟು ಬುದ್ಧಿಸಮಲ್ಲಿ ಈ ಯೂನಿವರ್ಸಿಟಿ ಕೂಡ ಜಾಸ್ತಿ ಪಾಪ್ಯುಲರ್ ಆಗಿತ್ತು. ಆ್ಯಂಡ್ ದೆನ್ ಪಾಳಾಸ್ ಯಾರಂದರೆ ಇವರು ಕೂಡ ವೆಸ್ಟ್ ಬೆಂಗಾಲಲ್ಲಿ ರೂಲ್ ಮಾಡ್ತಿದ್ದರು. ಇವರು ಮಹೇಂದ್ರ ಪಾಲ, ಮದನ ಪಾಲ, ದೇವಪಾಲ ಅಂತ ಇಂಪಾರ್ಟೆಂಟ್ ರೂಲರ್ಸ್ ಇದ್ದರು. ಅವರು ಕೂಡ ಮಹಾಯಾನ ಬುದ್ಧಿಸಮ್ನ ಫಾಲೋ ಮಾಡ್ತಿದ್ದವರು. ಅದಕ್ಕೋಸ್ಕರ ನಳಂದ ಕೂಡ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಆಗಿತ್ತು ಅಲ್ಲಿ. ಆ್ಯಂಡ್ ದೆನ್ ಡ್ಯೂರಿಂಗ್ ಹರ್ಷವರ್ಧನ's reign, which is from 606 to 647 AD, Chinese scholar famously known as Huansang and then Mokshadeva, who is a Chinese Buddhist monk, studied there for about 5 years. ಸರಿನಾ? ಸೊ ನಳಂದ ಅಲ್ಲಿ ಹುಯೆನ್ಸಾಂಗ್ ಅವರು ಮತ್ತು ಮೋಕ್ಷದೇವನವ್ರು ಇಬ್ಬರು ಕೂಡ 5 ವರ್ಷ ಅಲ್ಲಿ ಸ್ಟಡಿ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಇಟ್ ಇಸ್ ವೆರಿ ಸಿಗ್ನಿಫಿಕೆಂಟ್. ಆ್ಯಂಡ್ ದೆನ್ he also carried back many scriptures for Nalanda which were later translated to Chinese. ಓಕೆ, ಸೊ ಹುಯೆನ್ಸಾಂಗ್ ಅವರು ಇಂಡಿಯನ್ ಏನ್ಷಿಯಂಟ್ ಹಿಸ್ಟರಿಯಲ್ಲಿ ವೆರಿ ಸಿಗ್ನಿಫಿಕೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಒನ್ ಆಫ್ ದ ಮೇಜರ್ ಫಾರಿನ್ ಟ್ರಾವೆಲರ್ ಹೂ ವಿಸಿಟೆಡ್ ಇಂಡಿಯಾ ಆ್ಯಂಡ್ ಗೇವ್ ಇನ್ಫಾರ್ಮೇಷನ್ ಅಬೌಟ್ ಇಂಡಿಯಾ. ಹಿ ಗೇವ್ ಇನ್ಫಾರ್ಮೇಷನ್ ಅಬೌಟ್ ಗುಪ್ತಾಸ್, ಹಿ ಗೇವ್ ಇನ್ಫಾರ್ಮೇಷನ್ ಅಬೌಟ್ ಮೌರ್ಯಾಸ್, ಹಿ ಗೇವ್ ಇನ್ಫಾರ್ಮೇಷನ್ ಅಬೌಟ್ ಪುಷ್ಯಭೂತೀಸ್, ಹಿ ಗೇವ್ ಇನ್ಫಾರ್ಮೇಷನ್ ಅಬೌಟ್ ನಾಗಾರ್ಜುನ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಸಿಗ್ನಿಫಿಕೆಂಟ್ ಆಗಿರ್ತಾರೆ. ಅವರು ಆ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡಿದ್ರು ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಇದಾದಮೇಲೆ ಮತ್ತೊಬ್ಬ ಚೈನೀಸ್ ಟ್ರಾವೆಲರ್ ಬರ್ತಾರೆ. ಯಾರು ಅಂದರೆ ಇತ್ಸಿಂಗ್ ಅಂತ. ಇತ್ಸಿಂಗ್ ಅನ್ನೋರು ಅವ್ರು ಏನು ಮಾಡ್ತಾರೆ ಅಂದರೆ ಹಿ ಆಲ್ಸೋ ವಿಸಿಟೆಡ್ ದ ನಳಂದ ಯೂನಿವರ್ಸಿಟಿ ಆ್ಯಂಡ್ ಈ ಸ್ಟೇಟೆಡ್ ದಟ್ ನಳಂದ ಹೌಸ್ಡ್ ಮೋರ್ ದೆನ್ 2000 ಸ್ಟೂಡೆಂಟ್ಸ್ ಆ್ಯಂಡ್ ಸಪೋರ್ಟೆಡ್ ಬೈ ಮನಿ ಫ್ರಮ್ ಅರೌಂಡ್ 200 ವಿಲೇಜಸ್. ಸರಿನಾ? ಸುತ್ತಮುತ್ತ ಇರುವಂಥ ವಿಲೇಜಸ್ ಎಲ್ಲ ಅದಕ್ಕೆ ಮನಿ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ವೆರಿ ಲಾರ್ಜ್ ಯೂನಿವರ್ಸಿಟಿ ಆ ಟೈಮಲ್ಲಿ. ಸರಿನಾ? ಜಸ್ಟ್ ಇಟ್ ವಾಸ್ ನಾಟ್ ಲಿಮಿಟೆಡ್ ಟು ಎನಿ ಒನ್ ಸಬ್ಜೆಕ್ಟ್. ಲಾ ಆಗಲಿ, ಮೆಡಿಸಿನ್ ಆಗಲಿ, ಫಿಲಾಸಫಿ ಆಗಲಿ ಎಲ್ಲನೂ ಅಲ್ಲಿ ಟೀಚ್ ಮಾಡ್ತಿದ್ರು ಅಂತ ಹೇಳ್ತಾರೆ. A large number of students have come to study from China, Mongolia, Tibet, Korea and other Asian countries. ಸರಿನಾ? ಬೇರೆ ಬೇರೆ ಸಿಗ್ನಿಫಿಕೆಂಟ್ ಇಂಪಾರ್ಟೆಂಟ್ ಕಂಟ್ರೀಸ್ ಇದ್ವಲ್ಲ, ನೇಬರಿಂಗ್ ಕಂಟ್ರೀಸ್, ಅಲ್ಲಿಂದ ಕೂಡ ಇಲ್ಲಿಗೆ ಸ್ಟಡಿ ಮಾಡಕ್ಕೆ ಬರ್ತಾ ಇದ್ರು ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಆಲ್ಸೋ ಇಂಡಿಕೇಟ್ ಕಾಂಟ್ಯಾಕ್ಟ್ಸ್ ವಿತ್ ದ ಇಂಡೋನೇಷಿಯನ್ ಶೈಲೇಂದ್ರ ಡೈನಾಸ್ಟಿ, ಒನ್ ಆಫ್ ಹೂಸ್ ಕಿಂಗ್ಸ್ ಬಿಲ್ಟ್ ಅ ಮೊನಾಸ್ಟರಿ ಇನ್ ದ ಕಾಂಪ್ಲೆಕ್ಸ್. ಓಕೆ, ಸೊ ಶೈಲಾದಿತ್ಯ ಕಿಂಗ್ಡಮ್ ಅಂತ ಇಂಡೋನೇಷ್ಯಾದಲ್ಲಿ ಸಿಗ್ನಿಫಿಕೆಂಟ್ ಇಂಪಾರ್ಟೆಂಟ್ ಕಿಂಗ್ಡಮ್ ಇದು. ಅವರು ಕೂಡ ಇದರಲ್ಲಿ ಕಾಂಟ್ಯಾಕ್ಟ್ ಇತ್ತು ಅಂತ ಹೇಳ್ತಾರೆ. ಸೊ ಶೈಲೇಂದ್ರ ಕಿಂಗ್ಡಮ್ ಇದೆಯಲ್ಲ, ಇದು ಅದಕ್ಕೆ ಇಂಪಾರ್ಟೆಂಟ್ ಅಂದರೆ ಇಂಡೋನೇಷ್ಯಾದಲ್ಲಿ ಬೊರೊಬ್ದರಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ತೂಪನ ಎಷ್ಟು ಬಿಲ್ಡ್ ಮಾಡಿದ್ದಾರೆ, ಬೊರೊಬ್ದರ ಸ್ತೂಪ ಅಂತೇಳಿ. ಅದಕ್ಕೋಸ್ಕರ ಸಿಗ್ನಿಫಿಕೆಂಟ್ ಆಗ್ತಾರೆ ಇವರು. ಆ್ಯಂಡ್ ದೆನ್ ಸ್ಪಿರಿಚುವಲ್ ಡಿವೈನ್ಸ್ ಲೈಕ್ ಲಾರ್ಡ್ ಬುದ್ಧ ಆ್ಯಂಡ್ ಲಾರ್ಡ್ ಮಹಾವೀರ ಮೆಡಿಟೇಟೆಡ್ ಇನ್ ದಿಸ್ ರೀಜನ್ ಆ್ಯಡಿಂಗ್ ಟು ದ ಪಾಸಿಟಿವ್ ವೈಬ್ರೆನ್ಸಿ ಆಫ್ ದ ಏರಿಯಾ. ಓಕೆ, ಏನಂತಂದರೆ ಎಜುಕೇಷನ್ ಪರ್ಪಸಲ್ಲಿ ಆಲ್ರೆಡಿ ಇಟ್ ಇಸ್ ವೆರಿ ಸಿಗ್ನಿಫಿಕೆಂಟ್. ಅದ್ರ ಜೊತೆಗೆ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಯಾರು ಆ್ಯಡ್ ಮಾಡ್ತಾರೆ ಅಂದರೆ ಇದೇ ಬಿಹಾರ್ ರೀಜನಲ್ಲಿ ಗೌತಮ ಬುದ್ಧ, ಲಾರ್ಡ್ ಗೌತಮ ಬುದ್ಧ ಮತ್ತು ಲಾರ್ಡ್ ಮಹಾವೀರ್ ಅವರು ಅಲ್ಲೇ ಹುಟ್ಟಿ ಅಲ್ಲೇ ಅವರು ಸೆರ್ಮನ್ಸ್ನೆಲ್ಲ ಕೊಟ್ಟು ಬದುಕಿದಂಥ ರೀಜನ್ ಅದು. ಅದಕ್ಕೋಸ್ಕರ ಸಿಗ್ನಿಫಿಕೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ದೆನ್
Great masters such as Nagarjuna, Acharya Nagarjuna, Aryabhatta, and Dharmakriti contributed to the scholarly traditions of ancient Nalanda. Okay, so ವೆರಿ ಸಿಗ್ನಿಫಿಕೆಂಟ್ ಅಂದರೆ ಇಂಪಾರ್ಟೆಂಟ್ ಫಿಲಾಸಫರ್ಸ್ ಅಥವಾ ಆರ್ಟಿಸ್ಟ್ ಇದ್ರಲ್ಲ ಅವರೆಲ್ಲ ಅಲ್ಲಿ ಸ್ಟಡಿ ಮಾಡಿದ್ರು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಸಿಗ್ನಿಫಿಕೆಂಟ್ ಆಗುತ್ತೆ. ಇದ್ರ ಜೊತೆಗೆ ನಳಂದದಲ್ಲಿ 3 ಇಂಪಾರ್ಟೆಂಟ್ ಲೈಬ್ರರೀಸ್ ಇದ್ದು ಅಂತ ಹೇಳ್ತಾರೆ. 3 ಇಂಪಾರ್ಟೆಂಟ್ ಲೈಬ್ರರೀಸ್ ಯಾವುದು ಅಂದರೆ ರತ್ನಸಾಗರ, ರತ್ನರಂಜಿಕ, ರತ್ನ ಉದಯ ಅಂತ. ಇದನ್ನ ಪ್ರಿವಿಯಸ್ ಅಲ್ಲಿ UPSC ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಇದನ್ನ ಏನಂತಂದ್ರೆ ರತ್ನಸಾಗರ, ರತ್ನರಂಜಿಕ ಅಂಡ್ ರತ್ನ ಉದಯ ಟರ್ಮ್ಸ್ ಆಫನ್ ಸೀನ್ ಇನ್ ದ ನ್ಯೂಸ್ ಆರ್ ರಿಲೇಟೆಡ್ ಟು ಅಂತ ಕೇಳಿ ಲೈಬ್ರರೀಸ್ ಇನ್ ನಲಂದ ಅಂಡ್ ಸೂಪರ್ ಕಂಪ್ಯೂಟರ್ಸ್ ಇನ್ ಪ್ರೆಸೆಂಟ್ ಇನ್ ಬಾರ್ಕ್ ಆ ಥರ ಕೇಳಿದ್ರು. ಸೊ ಅದಕ್ಕೋಸ್ಕರ ಸಿಗ್ನಿಫಿಕೆಂಟ್ ಆಗುತ್ತೆ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಏನ್ಷಿಯಂಟ್ ಹಿಸ್ಟರಿ ಆಫ್ ನಳಂದ. ಆದರೆ ಇದು ಡೆಸ್ಟ್ರಾಯ್ ಆಗೋದಕ್ಕೆ ಇದ್ರ ಮೇಲೆ ಅಟ್ಯಾಕ್ಸ್ ಜಾಸ್ತಿ ಆಗಿತ್ತು. ಓಕೆ, ನಮ್ಗೆ ಗೊತ್ತಿರೋ ಪ್ರಕಾರ ಬಕ್ತಿಯಾರ್ ಕಾಕಿ ಅವರು ಇದು ಅಟ್ಯಾಕ್ ಮಾಡಿ ಡೆಸ್ಟ್ರಾಯ್ ಮಾಡಿದೆ ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಕೂಡ ಇದಕ್ಕೆ ಜಾಸ್ತಿ ಅಟ್ಯಾಕ್ಸ್ ಆಗಿತ್ತು. ಓಕೆ, ಸೊ ಇಂಪಾರ್ಟೆಂಟ್ ಅಟ್ಯಾಕ್ಸ್ ಯಾವುದು ಅಂತಂದರೆ ಫಸ್ಟ್ ಅಟ್ಯಾಕ್ ಆನ್ ನಲಂದ ಮಹಾವಿಹಾರ ಅಕರ್ಡ್ ಬಿಟ್ವೀನ್ 455 to 470 AD ಡ್ಯೂರಿಂಗ್ ದ ರೇನ್ ಆಫ್ ಎಂಪರರ್ ಸಮುದ್ರಗುಪ್ತ. ಸಮುದ್ರಗುಪ್ತ ಯಾರಂದ್ರೆ ಒನ್ ಆಫ್ ದ ಗ್ರೇಟ್ ರೂಲರ್ಸ್ ಆಫ್ ಗುಪ್ತಾ ಡೈನಾಸ್ಟಿ. ಸರಿನಾ? ಆ ಗುಪ್ತಾ ಡೈನಾಸ್ಟಿ ಟೈಮಲ್ಲಿ ಇದ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾರೆ. ಅಟ್ಯಾಕ್ ಮಾಡಿದ್ರೆ ಯಾರು ಅಂತಂದ್ರೆ ಹೂನಾಸ್ ಟ್ರೈಬ್ಸ್ ಅಂತ, ವಿಚ್ ಇಸ್ ಅ ಸೆಂಟ್ರಲ್ ಏಷಿಯನ್ ಟ್ರೈಬಲ್ ಕಮ್ಯುನಿಟಿ. ಅವ್ರು ಏನು ಮಾಡ್ತಿದ್ರು ಅಂದರೆ ಲೈಕ್ ಕುದುರೆ ಮೇಲೆ ಏರಿ ಬರೋದು, ಅಟ್ಯಾಕ್ ಮಾಡೋದು, ಅಲ್ಲಿಂದ ಪ್ಲಾಂಟರ್ ಮಾಡ್ಕೊಂಡು ವಾಪಸ್ ಹೋಗೋದು, ಆ ಥರ ಮಾಡ್ತಾ ಇದ್ರು. ಅವರು ನಳಂದ ಮೇಲೆ ಇನಿಷಿಯಲ್ ಆಗಿ ಅಟ್ಯಾಕ್ ಮಾಡಿದ್ರು. ಸೊ ದೇರ್ ಏಮ್ ಏನಂತಂದ್ರೆ ಟು ಲೂಟ್ ದ ಯೂನಿವರ್ಸಿಟೀಸ್ ವ್ಯಾಲ್ಯೂಬಲ್ ರಿಸೋರ್ಸಸ್. ಸರಿನಾ? ಅವ್ರಿಗೆ ಎಜುಕೇಷನ್ನು ಮತ್ತು ನಾಲೆಜ್ ಆಗಲಿ ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೇನೋ ಅಲ್ಲಿ ಗೋಲ್ಡ್ ಇದೆಯಾ, ರಿಸೋರ್ಸ್ ಇದೆಯಾ, ಅದು ಇಂಪಾರ್ಟೆಂಟ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಅಟ್ಯಾಕ್ ಮಾಡ್ತಾ ಇದ್ರು. ಆ್ಯಂಡ್ ದೆನ್ ಎಂಪರರ್ ಸ್ಕಂದಗುಪ್ತ ಲೇಟರ್ ರೀಎಸ್ಟಾಬ್ಲಿಷ್ ದ ಯೂನಿವರ್ಸಿಟಿ. ಇಟ್ ವಾಸ್ ಡ್ಯೂರಿಂಗ್ ಇಸ್ ರೇನ್ ದಟ್ ದ ರಿನೋಡ್ ನಳಂದ ಲೈಬ್ರರಿ ವಾಸ್ ಫೌಂಡೆಡ್. ಓಕೆ, ಮುಂಚೆ ಎಸ್ಟಾಬ್ಲಿಷ್ ಮಾಡಿದ್ರು ಕುಮಾರಗುಪ್ತ ಅವರು, ಬಟ್ ಅಟ್ಯಾಕ್ ಆಗಿದ್ದು ಸಮುದ್ರಗುಪ್ತ ಅವ್ರ ಟೈಮಲ್ಲಿ. ಮತ್ತೆ ರೀಇನ್ಸ್ಟೇಟ್ ಮಾಡಿದ್ಯಾರ ಅಂತಂದರೆ ಸ್ಕಂದಗುಪ್ತ ಟೈಮಲ್ಲಿ. ಇವನ್ ಟೈಮಲ್ಲೇ ಇದು ಫೇಮಸ್ ಆಗಿ ನಳಂದ ಯೂನಿವರ್ಸಿಟಿಯಿಂದ ಫೇಮಸ್ ಆಯ್ತಂತೆ. ಯಾಕಂದರೆ ಆ ಟೈಮಲ್ಲಿ ಅದನ್ನ ರೀಎಸ್ಟಾಬ್ಲಿಷ್ ಮಾಡಿ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು ಅನ್ಸುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇದಾದಮೇಲೆ ಸೆಕೆಂಡ್ ಟೈಮ್ ಅಟ್ಯಾಕ್ ಯಾವ ಬಂತಂದರೆ ಅಕರ್ ಡ್ಯೂರಿಂಗ್ ದ ಅರ್ಲಿ 7th century ವಿಚ್ ವಾಸ್ ಪ್ಲ್ಯಾಂಡ್ ಬೈ ಗೌಡಾಸ್ ಎಂಪರರ್ಸ್ ಆಫ್ ಬೆಂಗಾಲ್. ಸರಿನಾ? ಗೌಡಾಸ್ ಅಂದರೆ ದೇವರ ಸ್ಟಾಂಚ್ ಹಿಂದೂಸ್ ಆಗಿದ್ರು. ಅವ್ರೇನು ಮಾಡ್ತಾರೆ ಅಂದರೆ ದೇವರ ಅಗೇನ್ಸ್ಟ್ ಬುದ್ಧಿಸಮ್. ಸರಿನಾ? ದೇವರ ಅಗೇನ್ಸ್ಟ್ ಬುದ್ಧಿಸಮ್ ಅವ್ರೇನು ಮಾಡ್ತಾರೆ ಅಂದರೆ ಹಿಂದೂಯಿಸಮ್ ವಿರುದ್ಧ ಬುದ್ಧಿಸಮ್ ಇದೆ ಅಂತ ಭಾವಿಸಿ ದೇ ಯೂಸ್ ಟು ಅಟ್ಯಾಕ್ ನಳಂದ. ದ ಅಟ್ಯಾಕ್ ವಾಸ್ ಡ್ರಿವನ್ ಬೈ ಪೊಲಿಟಿಕಲ್ ಟೆನ್ಷನ್ಸ್ ವಿತ್ ಎಂಪರರ್ ಹರ್ಷವರ್ಧನ್ ಆಫ್ ಕನೌಜ್. ಡಿಸ್ಪೈಟ್ ಡಿಸ್ಟ್ರಕ್ಷನ್ ದ ಯೂನಿವರ್ಸಿಟಿ ವಾಸ್ ರಿಸ್ಟೋರ್ಡ್ ಬೈ ಹರ್ಷವರ್ಧನ, ಅಲೋವಿಂಗ್ ನಲಂದ ಟು ಕಂಟಿನ್ಯೂ ಇಟ್ಸ್ ಮಿಷನ್ ಆಫ್ ಗ್ಲೋಬಲ್ ನಾಲೆಜ್ ಡೈಮೆನ್ಷನ್ಸ್. ಓಕೆ, ಅಟ್ಯಾಕ್ ಮಾಡಿದ್ರು. ಹರ್ಷವರ್ಧನ್ ಜೊತೆ ಯುದ್ಧ ಆದಾಗ ಅವ್ರು ಅಟ್ಯಾಕ್ ಮಾಡಿದ್ರು, ಬಟ್ ಅದನ್ನ ಹರ್ಷವರ್ಧನ್ ಅವರು ರೀಇನ್ಸ್ಟೇಟ್ ಮಾಡಿ ರೀಎಸ್ಟಾಬ್ಲಿಷ್ ಮಾಡಿದ್ರು. ಓಕೆ, ಸೊ ಸಿಗ್ನಿಫಿಕೆಂಟ್ ಆಯಿತು. ಇದಾದಮೇಲೆ ಫೈನಲ್ ಆಗಿ ಅಟ್ಯಾಕ್ ಯಾವಾಗ ಆಗಿತ್ತು ಅಂದರೆ 1193 ಅಲ್ಲಿ ಬಕ್ತಿಯಾರ್ ಖಿಲ್ಜಿ ವಾಸ್ ಅ ಜನರಲ್ ಆಫ್ ಕುತುಬುದ್ದೀನ್ ಐಬಕ್. ಸರಿನಾ? ಆ ಟೈಮಲ್ಲಿ ಮಿಡಿವಲ್ ಪೀರಿಯಡ್ ಸ್ಟಾರ್ಟ್ ಆಯಿತು. ಅದೇ ಟೈಮಲ್ಲಿ ಅರಬ್ ಅಥವಾ ಟರ್ಕಿಕ್ ಇನ್ವೇಷನ್ ಜಾಸ್ತಿ ಆಗಿತ್ತು ಇಂಡಿಯಾದ ಮೇಲೆ. ಸೊ ಫಸ್ಟ್ ರೂಲರ್ ಅಂತ ಕರೀತಾರೆ ಟರ್ಕಿಕ್ ಅಥವಾ ಲೈಕ್ ಡೆಲ್ಲಿ ಡೈನಾಸ್ಟಿಯಲ್ಲಿ ಕುತುಬುದ್ದೀನ್ ಐಬಕ್ ಅಂತ. ಕುತುಬುದ್ದೀನ್ ಐಬಕ್ ಅವರು ಮಾಮೂಲುಕ್ ಡೈನಾಸ್ಟಿ ಅಥವಾ ಸ್ಲೇವ್ ಡೈನಾಸ್ಟಿಯಲ್ಲಿ ಮೇಜರ್ ಲೈಕ್ ಫೌಂಡರ್ ಅವರು. ಸರಿ, ವಾಸ್ ಬೇಸಿಕಲಿ ಗವರ್ನರ್ ಆಫ್ ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗೋರಿ ತೀರ್ಕೊಂಡ್ಮೇಲೆ ಇವರೇ ಡೈನಾಸ್ಟಿನ ಡಿಕ್ಲೇರ್ ಮಾಡ್ಕೊತಾರೆ. ಇವ್ರ ಜನರಲ್ ಯಾರಿದ್ದಾರೆ? ಬಕ್ತಿಯಾರ್ ಖಿಲ್ಜಿ. ಅವರು ಇದನ್ನ ಡೆಸ್ಟ್ರಾಯ್ ಮಾಡಿದ್ರು. ಅವರು ಅಲ್ಲಿಗೆ ಬಂದು ಬೆಂಕಿ ಲೈಕ್ ಫೈರಿಂದ ನಾಶ ಮಾಡಿದ್ಮೇಲೆ ಆಲ್ಮೋಸ್ಟ್ 6 months ವರೆಗೂ ಅಲ್ಲಿ ಬೆಂಕಿ ಉರಿದಿತ್ತು ಅಂತ ಹೇಳ್ತಾರೆ. ಅಷ್ಟೊಂದು ಬುಕ್ಸ್ ಅಲ್ಲಿ ಪ್ರೆಸೆಂಟ್ ಇದ್ದು ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ದೆನ್ ಇಟ್ ವಾಸ್ ರೀಡಿಸ್ಕವರ್ಡ್ ಇನ್ 1812 ಬೈ ಸ್ಕಾಟಿಷ್ ಸರ್ವೇಯರ್ ಫ್ರಾನ್ಸಿಸ್ ಬಕನನ್ ಹ್ಯಾಮಿಲ್ಟನ್, ಆ್ಯಂಡ್ ಇಟ್ ವಾಸ್ ಲೇಟರ್ ಐಡೆಂಟಿಫೈಡ್ ಆಸ್ ದ ಏನ್ಷಿಯಂಟ್ ಯೂನಿವರ್ಸಿಟಿ ಬೈ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಇನ್ 1861. ಓಕೆ, ಸೊ ಟಿಲ್ 1812 ವರೆಗೂ ಆಲ್ಮೋಸ್ಟ್ ಫಾರ್ 800 years ವರೆಗೂ ಅದು ಏನಂತ ಯಾರಿಗೂ ಗೊತ್ತಿದ್ದಿಲ್ಲ. ಬಟ್ ಅದನ್ನ ಆ ರೂಯಿನ್ಸ್ನ ಡಿಸ್ಕವರ್ ಮಾಡಿದ್ದಾರೆ ಅಂದರೆ ಸ್ಟೀವ್ ಬಕನನ್, ಫ್ರಾನ್ಸಿಸ್ ಬಕನನ್ ಹ್ಯಾಮಿಲ್ಟನ್ ಅಂತ ಸ್ಕಾಟಿಷ್ ಪರ್ಸನ್. ಅದನ್ನ ಆಮೇಲೆ ನಳಂದ ಯೂನಿವರ್ಸಿಟಿ ಅಂತ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತಂದರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು. ಓಕೆ, ಸೊ ಇದು ಏನ್ಷಿಯಂಟ್ ಹಿಸ್ಟ್ರಿ ಆಫ್ ನಳಂದ. ಓಕೆ, ಏನ್ಷಿಯಂಟ್ ಹಿಸ್ಟ್ರಿ ಆಫ್ ನಳಂದ. ಇದು ರೂಯಿನ್ಸ್ ನೋಡ್ಬೋದು ನೀವು, ಈ ಥರ ಕಾಣುತ್ತಲ್ಲ, ಇದು ರೂಯಿನ್ಸ್. ಇದು ಮುಂಚೆ ಅಂತೂ ಲೈಕ್ ಏನಂತಾರೆ, ಮುಂಚೆ ಎಲ್ಲ ಚೆನ್ನಾಗಿತ್ತು ಅನ್ಸುತ್ತೆ. ಇವಾಗ ಬಿಕಾಸ್ ಆಫ್ ಅಟ್ಯಾಕ್ ಫ್ರಮ್ ಬಕ್ತಿಯಾರ್ ಖಿಲ್ಜಿ ಈ ಥರ ಇದೆ ಇವಾಗ. ರೂಯಿನ್ಸ್ ಅಷ್ಟೇ ಇದು. ಸೊ ಇದ್ರ ನಿಯರ್ ಬೈನೇ ಇವಾಗ ಹೊಸ ಯೂನಿವರ್ಸಿಟಿನ ಎಸ್ಟಾಬ್ಲಿಷ್ ಮಾಡಿರೋದು. ಹೊಸ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಮಾಡಿರೋದು ಯಾವಾಗ? ಸೊ ಎಸ್ಟಾಬ್ಲಿಷ್ ಮಾಡೋದು ರೀಸೆಂಟ್ ಐಡಿಯಾ ಅಂತಂದರೆ ಇಲ್ಲ, ಇದ್ರದ್ದು ಕೂಡ ಐಡಿಯಾ ಬಂದಿದ್ದು ಅರೌಂಡ್ 2000 ಅಲ್ಲಿ ಐಡಿಯಾ ಬಂದಿತ್ತು. ಓಕೆ, ಸೊ ಏನಂತಂದರೆ ಅರ್ಲಿ 2000s ಅಲ್ಲಿ ಇದ್ರ ಮೇನ್ ಐಡಿಯಾ ಬಂದಿದ್ದು ಫಾರ್ಮರ್ ಪ್ರೆಸಿಡೆಂಟ್ APJ ಅಬ್ದುಲ್ ಕಲಾಂ ಆ್ಯಂಡ್ ದ ಸಿಂಗಾಪುರ್ ಗೌರ್ಮೆಂಟ್ ಆ್ಯಂಡ್ ದ ಲೀಡರ್ಸ್ ಆಫ್ ಈಸ್ಟ್ ಏಷ್ಯಾ ಸಮ್ಮಿಟ್
ಕಂಟ್ರೀಸ್ ಆಲ್ ಅಡ್ವೊಕೇಟೆಡ್ ಫಾರ್ ದ ನಳಂದಾಸ್ ರಿಟರ್ನ್. ಸರಿನಾ? ನಳಂದ ಮೇಜರ್ ಆಗಿ ಯಾವ ರಿಲಿಜನ್ ಇದ್ರೆ ಅಂದ್ರೆ ಮಹಾಯಾನ ಬುದ್ಧಿಸಮ್ ಇವಾಗ ಪ್ರೆಸೆಂಟ್ ಅಲ್ಲಿ ಜಾಸ್ತಿ ಸಿಗ್ನಿಫಿಕೆಂಟ್ ಎಲ್ಲಿದೆ ಅಂದ್ರೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್. ಸೊ ಅವ್ರು ಏನ್ ಕನ್ಸಿಡರ್ ಮಾಡ್ತಿದ್ರು ಅಂದ್ರೆ ನಳಂದ ಯೂನಿವರ್ಸಿಟಿನ ದಿ ಕನ್ಸಿಡರ್ ಆಸ್ ಅ ಸಿಗ್ನಿಫಿಕೆಂಟ್ ಪಾಯಿಂಟ್ ಇನ್ ಬುದ್ಧಿಸಮ್ ಅಂತ ಕನ್ಸಿಡರ್ ಮಾಡ್ತಿದ್ರು ಬುದ್ಧಿಸ್ಟ್ ಹಿಸ್ಟ್ರಿಯಲ್ಲಿ. ಅದಕ್ಕೆ ಅದನ್ನ ರೀಎಸ್ಟಾಬ್ಲಿಷ್ ಮಾಡಿ ಅಥವಾ ರೀಇನ್ಸ್ಟೇಟ್ ಮಾಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದನ್ನ ರಿಕ್ವೆಸ್ಟ್ ಮಾಡಿದ್ದು ಈಸ್ಟ್ ಏಷ್ಯಾ ಸಮಿಟ್ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರು. ಸೊ 2000 ಅಲ್ಲಿ ರಿಕ್ವೆಸ್ಟ್ ಮಾಡಿದಾಗ ನಳಂದ ಯೂನಿವರ್ಸಿಟಿ ಆಕ್ಟ್ ಆಫ್ 2010 ತಗೊಂಬಂದ್ರು. ಅವಾಗ ಫ್ರೇಮ್ವರ್ಕ್ ನ ಪ್ರೊಡ್ಯೂಸ್ ಮಾಡಿದ್ರು. ಸೊ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಆರ್ಕಿಟೆಕ್ಟ್ ಯಾರಂದ್ರೆ BV ದೋಶಿ ಅವರು ಆರ್ಕಿಟೆಕ್ಟ್ ಮಾಡಿದ್ರು. ಸೊ ಡಿಸೈನ್ಡ್ ಆಸ್ ಎ ಎಕೋ ಫ್ರೆಂಡ್ಲಿ ಕ್ಯಾಂಪಸ್. ಸೊ ಫೈನಲಿ ಲಾಸ್ಟ್ ಇಯರ್ ಆಗಿ ಅದು ಎಸ್ಟಾಬ್ಲಿಷ್ ಆಯಿತು. ಅದನ್ನ ರೀಸೆಂಟ್ ಆಗಿ ಲಾಸ್ಟ್ ವೀಕಲ್ಲಿ ಅದನ್ನ ಇನಾಗ್ರೇಟ್ ಮಾಡಿದ್ದಾರೆ. ಸೊ ಈ ಹೊಸ ಕ್ಯಾಂಪಸ್ ಬಗ್ಗೆ ಹೇಳ್ಬೇಕಂದ್ರೆ ಸಿಗ್ನಿಫಿಕೆಂಟ್ ಪಾಯಿಂಟ್ ಅಂದ್ರೆ ಇಟ್ ಇಸ್ ಅ ನೆಟ್ ಝೀರೋ ಗ್ರೀನ್ ಕ್ಯಾಂಪಸ್. ಸರಿನಾ? ನೆಟ್ ಝೀರೋ ಗ್ರೀನ್ ಕ್ಯಾಂಪಸ್ ಅಂತಂದ್ರೆ ಸೊ ಅದರಿಂದ ಎಮಿಷನ್ ಏನಾಗುತ್ತಲ್ಲ ಆ ಎಮಿಷನ್ನ ಅವರೇ ರಿಕವರ್ ಮಾಡ್ಕೋತಾರೆ. ಓಕೆ, ಸೊ ಏನಂತಂದ್ರೆ ಇಟ್ ಈಸ್ ಅ ಸೆಲ್ಫ್ ಸಸ್ಟೈನಬಲ್ ವಿತ್ ಸೋಲಾರ್ ಪ್ಲಾಂಟ್, ಡೊಮೆಸ್ಟಿಕ್ ಅಂಡ್ ಡ್ರಿಂಕಿಂಗ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್, ವಾಟರ್ ರೀಸೈಕ್ಲಿಂಗ್ ಪ್ಲಾಂಟ್ ಫಾರ್ ದ ರೀಯೂಸಿಂಗ್ ವೇಸ್ಟ್ ವಾಟರ್, 100 acres ಆಫ್ ವಾಟರ್ ಬಾಡೀಸ್ ಅಂಡ್ ಮೆನಿ ಅದರ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಫೆಸಿಲಿಟೀಸ್. ಸರಿನಾ? ಸೊ ಮೇಜರ್ ಆಗಿ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿ ಒಂದು ಬಿಲ್ಡಿಂಗ್ ನ ಕಟ್ಸಿದ್ದಾರೆ. ಸೊ ನ್ಯೂ ಬಿಲ್ಡಿಂಗ್ ಈ ತರ ಇದೆ. ಸೊ ಅದಕ್ಕೆ ಸಿಗ್ನಿಫಿಕೆಂಟ್ ಆಗುತ್ತೆ. ನಳಂದ ಯೂನಿವರ್ಸಿಟಿ ಬಗ್ಗೆ ಹಿಸ್ಟ್ರಿ ನೋಡಿದ್ವಿ, ಪ್ರೆಸೆಂಟ್ ಕಾಂಟೆಕ್ಸ್ಟ್ ನೋಡಿದ್ವಿ. ಇದ್ರ ಜೊತೆಗೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಮೇಜರ್ ಆಗಿ ಯೂನಿವರ್ಸಿಟೀಸ್ ಯಾವ್ದು ಅಂತ ನೋಡ್ಕೊಂಬರೋಣ. ಓಕೆ, ಅದರ್ ಇಂಪಾರ್ಟೆಂಟ್ ಯೂನಿವರ್ಸಿಟೀಸ್ ಯಾವ್ದಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಯೂನಿವರ್ಸಿಟಿ ಯಾವ್ದಂದ್ರೆ ತಕ್ಷಶಿಲಾ ಯೂನಿವರ್ಸಿಟಿ ಅಥವಾ ತಕ್ಷಶಿಲಾ ಯೂನಿವರ್ಸಿಟಿ ಅಂತ. ಇದು ನಳಂದಕ್ಕಿಂತ ಆಲ್ಮೋಸ್ಟ್ 500-600 ಇಯರ್ಸ್ಗಿಂತ ಮುಂಚೆನೇ ಎಸ್ಟಾಬ್ಲಿಷ್ ಮಾಡಿದ್ರು ಇದನ್ನ. ಸೊ ಇಟ್ ವಾಸ್ ಅನ್ ಏನ್ಷಿಯಂಟ್ ಸೆಂಟರ್ ಆಫ್ ಲರ್ನಿಂಗ್ ವಿಚ್ ಡೇಟ್ಸ್ ಬ್ಯಾಕ್ ಟು ಅಟ್ಲೀಸ್ಟ್ 5th century BC. ಓಕೆ, ನಳಂದ ಬಂದಿದ್ದು 5th century AD ಅಲ್ಲಿ. ಸೊ ಆಲ್ಮೋಸ್ಟ್ 1000 years ಬ್ಯಾಕ್ನೇ ತಕ್ಷಶಿಲಾ ಅಲ್ಲಿ ಇಂಪಾರ್ಟೆಂಟ್ ಯೂನಿವರ್ಸಿಟಿ ಆಗಿತ್ತು ಇದು. ಅಂಡ್ ಸಮ್ ಸ್ಕಾಲರ್ಸ್ ಇವನ್ ಸಜೆಸ್ಟೆಡ್ ದಟ್ 6th century BC, ಆಲ್ಮೋಸ್ಟ್ 1000 years ಬ್ಯಾಕ್ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಪ್ರಾಮಿನೆಂಟ್ಲಿ ಡಿಸ್ಕ್ರೈಬ್ಡ್ ಇನ್ ಜಾತಕ ಟೇಲ್ಸ್ ರಿಟರ್ನ್ ಅರೌಂಡ್ ದ 5th century AD. ಓಕೆ, ಜಾತಕ ಟೇಲ್ಸ್ ಅಂದ್ರೆ ಬುದ್ಧಿಸಮ್ ಅಲ್ಲಿ ಒಂದು ರೀತಿಯಾದ ಲಿಟರೇಚರ್ ಅದು. ಸರಿನಾ? ಜಾತಕ ಟೇಲ್ಸ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ರೆ ಅಂತ ಹೇಳ್ತಾರೆ. ಅಂಡ್ ದೆನ್ ದ ಸೆಂಟರ್ ಆಫರ್ಡ್ ಡೈವರ್ಸ್ ಟೀಚಿಂಗ್ಸ್ ಇನ್ಕ್ಲೂಡಿಂಗ್ ವೇದಾಸ್, 18 arts, law, medicine and military science, etc. Okay, and then Buddhist monasteries, stupas in the areas contribute to historical significance, and legend attributes that city's foundation to King Taksha or Takshaka. Okay, Takshaka ಅನ್ನೊಬ್ಬ ರಾಜ ಇದ್ರು, ಅವ್ರು ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಬಿಲೀವ್ ಮಾಡಲಾಗುತ್ತೆ. ಅಂಡ್ ದೆನ್ ಮಹಾಭಾರತ ವಾಸ್ ಸೆಟ್ ಟು ಬಿ ರಿಸೈಡೆಡ್ ಹಿಯರ್. ಇನಿಷಿಯಲ್ ಆಗಿ ಮಹಾಭಾರತನ ಮೊದಲಾಗಿ ರಿಸೈಡ್ ಮಾಡಿದ್ದು ಈ ಏರಿಯಾದಲ್ಲಿ ಅಂತ ಹೇಳ್ತಾರೆ. ಓಕೆ, ಈ ಯೂನಿವರ್ಸಿಟೀಸ್ ಅಲ್ಲಿ. And then it is very revered point for both Hindus and Buddhists. Takshashila for its historical and religious importance, especially its role in the development of Mahayana sect of Buddhism. Okay, Mahayana sect of Buddhism develop ಆಗಿದ್ದು ತಕ್ಷಶಿಲಾ ಯೂನಿವರ್ಸಿಟಿ ಅರೌಂಡ್ ಅಲ್ಲಿ ಡೆವಲಪ್ ಆಗಿದ್ದು, ಅದಕ್ಕೋಸ್ಕರ ಇವರಿಗೆ ಸಿಗ್ನಿಫಿಕೆಂಟ್. ಓಕೆ, ಈ ತಕ್ಷಶಿಲಾ ಯೂನಿವರ್ಸಿಟಿ ಮತ್ತೆ ಅದಕ್ಕೆ ಸಿಗ್ನಿಫಿಕೆಂಟ್ ಅಂದ್ರೆ ಇಂಪಾರ್ಟೆಂಟ್ ಫಿಗರ್ಸ್ ಲೈಕ್ ಚಾಣಕ್ಯ ಅಥವಾ ವಿಷ್ಣುಗುಪ್ತ, ಹೂ ವಾಸ್ ಎಂಪರರ್ ಚಂದ್ರಗುಪ್ತ ಮೌರ್ಯಸ್ ಪ್ರೈಮ್ ಮಿನಿಸ್ಟರ್ ಚಾಣಕ್ಯರ ಕೌಟಿಲ್ಯ ಅವರು ಕೂಡ ಇದು ಸ್ಟೂಡೆಂಟ್ ಅಂತ ಹೇಳ್ತಾರೆ. ಅಂಡ್ ದೆನ್ ಆಯುರ್ವೇದಿಕ್ ಹೆಡ್ ಹೀಲರ್ ಚರಕ ಇದ್ರಲ್ಲ, ಚರಕ ಸಮೇತ ಬರ್ತಾರೆ, ಅವರು ಕೂಡ ಇದ್ರ ಅಲ್ಯೂಮಿನಿ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಮತ್ತೆ ಇನ್ನಿಬ್ರು ಇಂಪಾರ್ಟೆಂಟ್ ಯಾರಂತಂದ್ರೆ ಪಾಣಿನಿ. ಹಿ ವಾಸ್ ಅ ಗ್ರಾಮರಿಯನ್. ಸರಿನಾ? ವ್ಯಾಕರಣ ಬಗ್ಗೆ ಬರೀತಾರೆ. ಇವರೇ ಮಾಡಿದ್ರೆ ಅಷ್ಟಾಧ್ಯಾಯ ಬರೆದಿದ್ರು. ಇವರು ಕೂಡ ತಕ್ಷಶಿಲಾ ಯೂನಿವರ್ಸಿಟಿ ಸ್ಟಡಿ ಮಾಡಿದ್ರು ಅಂತ ಹೇಳ್ತಾರೆ. ಇದಾದ್ಮೇಲೆ ಜೀವಕಾಂತ. ಓಕೆ, ಹಿ ವಾಸ್ ಅ ಫಿಸಿಷಿಯನ್. ಸರಿನಾ? ಡಾಕ್ಟರ್ ಅಥವಾ ಫಿಸಿಷಿಯನ್ ತರ ಇದ್ರು ಇವರು ಕೂಡ ಇದ್ರ ಅಲ್ಯೂಮಿನಿ ಅಂತ ಹೇಳ್ತಾರೆ. ಸೊ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಡಿಗ್ನಿಟರೀಸ್ ಎಲ್ಲ ಅಲ್ಲಿಂದ ಕಲ್ತ್ಕೊಂಡು ಬಂದಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಬರ್ತಾರೆ ಅದೇ ಕೌಟಿಲ್ಯ ಅರ್ಥಶಾಸ್ತ್ರ ಬರೆದ್ರು. ಅಂಡ್ ದೆನ್ ಇದಾದ್ಮೇಲೆ ಚರಕ. ಹಿ ವಾಸ್ ಆಲ್ಸೋ ಒನ್ ಆಫ್ ದ ಗ್ರೇಟೆಸ್ಟ್ ಫಿಸಿಷಿಯನ್ಸ್. ಚರಕ ಸಮೇತ ಬರೀತಾರೆ. ಸೊ ಇವರೆಲ್ಲ ಅಲ್ಲಿ ಅಂತ ಅಲ್ಯೂಮಿನಸ್ ಇವರೆಲ್ಲ. ಓಕೆ, ಅಲ್ಲಿ ಸ್ಟಡಿ ಮಾಡಿದವರು ಇವರು. ಅದಕ್ಕೋಸ್ಕರ ಒನ್ ಆಫ್ ದ ವೆರಿ ಸಿಗ್ನಿಫಿಕೆಂಟ್ ಯೂನಿವರ್ಸಿಟಿ ಇದೆ. ಸೊ ಇವಾಗ ಪ್ರೆಸೆಂಟ್ ಡೇಸ್ ಅಲ್ಲಿ ಈ ತರ ಇದೆ ರೂಯಿನ್ಸ್ ಇದು. ಓಕೆ, ಇದು ಕೂಡ ಡೆಸ್ಟ್ರಾಯ್ ಆಗಿದೆ. ಆಲ್ಮೋಸ್ಟ್ 2500 years ಬ್ಯಾಕ್ ಇದು. ಸೊ ಡೆಸ್ಟ್ರಾಯ್ ಆಗಿದೆ. ಇವಾಗ ಇದ್ರ ಜಸ್ಟ್ ರೂಯಿನ್ಸ್ ಅಷ್ಟೇ ಇದೆ. ಅಂಡ್ ದೆನ್ ಇದಾದ್ಮೇಲೆ ಬರುವಂತ ಇಂಪಾರ್ಟೆಂಟ್ ಯೂನಿವರ್ಸಿಟೀಸ್ ಯಾವ್ದಂದ್ರೆ ಉದ್ದಂತಪುರ ಯೂನಿವರ್ಸಿಟಿ ಮತ್ತೆ ವಿಕ್ರಮ್ಶಿಲಾ ಯೂನಿವರ್ಸಿಟಿ. ಇವೆಲ್ಲ ಯೂನಿವರ್ಸಿಟೀಸ್ನ ಡೆವಲಪ್ ಮಾಡಿದ್ದು ಯಾರು ಅಂತಂದ್ರೆ ಪಾಲ ರೂಲರ್ಸ್.
ಸರಿನಾ. ಅದರಲ್ಲೂ ದೇವಪಾಲ ಅಂತ ಇದ್ರು, ಅವರು ಮಹಾಯಾನ ಬುದ್ಧಿಸ್ಟ್ನ ಫಾಲೋ ಮಾಡ್ತಿದ್ರು, ಲೈಕ್ ವೆರಿ ರಿಲಿಜಿಯಸ್ಲಿ ಫಾಲೋ ಮಾಡ್ತಾ ಇದ್ರು. ಅವರು ಅದನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಅದ್ರ ಜೊತೆಗೆ ನಾಲೆಜ್ಗೆ ಅವರು ಜಾಸ್ತಿ ಸಿಗ್ನಿಫಿಕೆನ್ಸ್ ಕೊಡ್ತಾ ಇದ್ರು. ಅವರು ಹಲವಾರು ಯೂನಿವರ್ಸಿಟೀಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಒನ್ ಓದಂತಪುರ ಯೂನಿವರ್ಸಿಟಿ ವಿಚ್ ಇಸ್ ಪ್ರೆಸೆಂಟ್ ಇನ್ ಬಿಹಾರ್, ವಾಸ್ ಕನ್ಸ್ಟ್ರಕ್ಟೆಡ್ ಬೈ ದ ಕಿಂಗ್ ಗೋಪಾಲ I ಫ್ರಮ್ ಪಾಲ ಡೈನಾಸ್ಟಿ. ದಿಸ್ ಎಸ್ಟಾಬ್ಲಿಷ್ಮೆಂಟ್ ಸರ್ವ್ಡ್ ಆಸ್ ಅ ಸಿಗ್ನಿಫಿಕೆಂಟ್ ಬುದ್ಧಿಸ್ಟ್ ಮಹಾವಿಹಾರ ಫಂಕ್ಷನಿಂಗ್ ಆಸ್ ಅ ಮೊನಾಸ್ಟರಿ. ಸರಿನಾ, ಯೂನಿವರ್ಸಿಟಿ ಅಂತಿತ್ತು, ಜೊತೆಗೆ ಮಹಾವಿಹಾರನಾಗಿ ಎಸ್ಟಾಬ್ಲಿಷ್ ಮಾಡಿದ್ರು ಇದನ್ನ. ಮಹಾವಿಹಾರ ಅಂತಂದ್ರೆ ಬುದ್ಧಿಸ್ಟ್ ಮಾಂಗ್ಸ್ ಬರ್ತಿರ್ತಾರಲ್ಲ ಅವ್ರಿಗೆ ಉಳ್ಕೊಳ್ಳೋಕೆ ರೆಸ್ಟ್ ಮಾಡೋಕೆ ಒಂದು ಜಾಗ ಮಹಾವಿಹಾರ ಅಂತ ಕರೀತಾರೆ. ಅಂಡ್ ಜನ್ ಅನ್ಫಾರ್ಚುನೇಟ್ಲಿ ಬಕ್ತಿಯಾರ್ ಖಿಲ್ಜಿ ಇನ್ವೇಷನ್ ರಿಸಲ್ಟೆಡ್ ಇನ್ ದ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಫ್ ಓದಂತಪುರಿ. ಓಕೆ, ಸೊ ಬಕ್ತಿಯಾರ್ ಖಿಲ್ಜಿ ಕುತುಬುದ್ದೀನ್ ಐಬಕ್ ಜನರಲ್ ಇದ್ದಾರಲ್ಲ ಅವರು ಈಸ್ ಅಟ್ರಿಬ್ಯೂಟೆಡ್ ಟು ದ ಡಿಸ್ಟ್ರಕ್ಷನ್ ಆಫ್ ದಿಸ್ ಯೂನಿವರ್ಸಿಟಿ. ಯಾಕೆಂದ್ರೆ ಇಟ್ ವಾಸ್ ಅ ರಿಲಿಜಿಯಸ್ ಬೈಗಾಟ್ರಿ. ಸರಿನಾ, ರಿಲಿಜಿಯಸ್ ಬೈಗಾಟ್ರಿ ಇತ್ತು. ಸೊ ದೇವರ್ ಆ್ಯಂಟಿ ನಾಲೆಜ್ ಅಥವಾ ಆ್ಯಂಟಿ ಹಿಂದೂಯಿಸಮ್ ಅಥವಾ ಆ್ಯಂಟಿ ಎನಿ ಅದರ್ ರಿಲಿಜನ್. ಸೊ ಅದಕ್ಕೋಸ್ಕರ ಪೊಲಿಟಿಕಲ್ ಅಥವಾ ರಿಲಿಜಿಯಸ್ ಬೈಗಾಟ್ರಿಯಲ್ಲಿ ಯೂನಿವರ್ಸಿಟೀಸ್ನ ಡೆಸ್ಟ್ರಾಯ್ ಮಾಡಿದ್ರು. ಸೊ ಪ್ರೆಸೆಂಟ್ ಡೇಯಲ್ಲಿ ಜಸ್ಟ್ ರೂಯಿನ್ಸ್ ಅಷ್ಟೇ ಇದೆ, ಈ ಥರ ಕಂಡು ಬರುತ್ತೆ ಅದು. ಓಕೆ, ಸೊ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ಏನ್ಷಿಯಂಟ್ ಹಿಸ್ಟರಿ ಹ್ಯಾಸ್ ಬಿನ್ ಡೆಸ್ಟ್ರಾಯ್ಡ್ ಬಿಕಾಸ್ ಆಫ್ ಇನ್ವೇಷನ್ ಬೈ ಬಕ್ತಿಯಾರ್ ಖಿಲ್ಜಿ. ಇದಾದ್ಮೇಲೆ ಬರೋದು ವಿಕ್ರಮಶಿಲಾ ಯೂನಿವರ್ಸಿಟಿ ಅಂತ. ವಿಕ್ರಮಶಿಲಾ ಯೂನಿವರ್ಸಿಟಿ ಇಟ್ ಇಸ್ ಪ್ರೆಸೆಂಟ್ ಇನ್ ಬಾಗಲ್ಪುರ್ ಡಿಸ್ಟ್ರಿಕ್ಟ್ ಆಫ್ ಬಿಹಾರ್. ಇದು ಕೂಡ ಪಾಲ ಡೈನಾಸ್ಟಿ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಇದು ಕೂಡ ಬಿಹಾರದಲ್ಲಿದೆ. ಇಟ್ ವಾಸ್ ಎಸ್ಟಾಬ್ಲಿಷ್ ಬೈ ಕಿಂಗ್ ಧರ್ಮಪಾಲ ಆಫ್ ದ ಪಾಲ ಡೈನಾಸ್ಟಿ. ಹೇಳಿದ್ದಲ್ಲ, ಇಟ್ ವಾಸ್ ಆಲ್ಸೋ ಮಹಾವಿಹಾರ ನೋನ್ ಫಾರ್ ದ ಫ್ಲರಿಶಿಂಗ್ ಸೆಂಟರ್ ಆಫ್ ವಜ್ರಾಯನ ಸೆಕ್ಟ್ ಅಂಡ್ ದ ಇಂಪಾರ್ಟಿಂಗ್ ತಾಂತ್ರಿಕ್ ಟೀಚಿಂಗ್ಸ್. ಸರಿನಾ, ಬುದ್ಧಿಸಮ್ ಅಲ್ಲಿ ಮೇಜರ್ 3 ಸೆಕ್ಟ್ ಇದೆ, ಮಹಾಯಾನ, ಹೀನಯಾನ, ಇನ್ನೊಂದು ವಜ್ರಾಯನ. ವಜ್ರಾಯನಗೆ ತಾಂತ್ರಿಕ್ ಬುದ್ಧಿಸಮ್ ಅಂತ ಕರೀತಾರೆ. ಸರಿನಾ, ತಾಂತ್ರಿಕ್ ಬುದ್ಧಿಸಮ್ ಅಂತ ಕರೀತಾರೆ. ಅದನ್ನ ಇಲ್ಲಿ ಮೇಜರ್ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂಡ್ ದೆನ್ ಅಲಾಂಗ್ ಸೈಡ್ ಬುದ್ಧಿಸ್ಟ್ ಸ್ಟಡೀಸ್ ವಿಕ್ರಮಶಿಲಾ ಆಫರ್ಡ್ ಅ ಡೈವರ್ಸ್ ಕರಿಕ್ಯುಲಮ್ ಎನ್ಕಂಪಾಸಿಂಗ್ ಸಬ್ಜೆಕ್ಟ್ ಸಚ್ ಎಸ್ ಲಾಜಿಕ್, ವೇದಾಸ್, ಆಸ್ಟ್ರೋನಮಿ, ಅರ್ಬನ್ ಡೆವಲಪ್ಮೆಂಟ್, ಲಾ, ಗ್ರಾಮರ್, ಫಿಲಾಸಫಿ ಎಕ್ಸೆಟ್ರಾ ಎಕ್ಸೆಟ್ರಾ. ಸರಿನಾ, ಒಂದು ಯೂನಿವರ್ಸಿಟಿ ಇವಾಗ ನಾವು ಯಾವ ಥರ ಸ್ಟಡಿ ಮಾಡ್ತಿರೋ ಒಂದು ಯೂನಿವರ್ಸಿಟೀಸಲ್ಲಿ ಬರೀ ಒಂದು ಸಬ್ಜೆಕ್ಟ್ ಅಲ್ದಂಗೆ ಎಲ್ಲ ಡೈವರ್ಸ್ ಸಬ್ಜೆಕ್ಟ್ ಇರ್ತವೆ. ಅದೇ ಥರ ಎಲ್ಲೂ ಕೂಡ ಡೈವರ್ಸ್ ಸಬ್ಜೆಕ್ಟ್ಸ್ನ ಸ್ಟಡಿ ಮಾಡ್ತಾ ಇದ್ರು, ಈಗ ಟೀಚ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಸೊ ವಿಕ್ರಮಶಿಲಾ ಆದಮೇಲೆ ಮತ್ತೆ ಇಂಪಾರ್ಟೆಂಟ್ ಅಂದ್ರೆ ಇವಾಗ ಪ್ರೆಸೆಂಟಲ್ಲಿ ಈ ಥರ ಇದೆ ವಿಕ್ರಮಶಿಲಾ ಯೂನಿವರ್ಸಿಟಿ. ಓಕೆ, ಇದಾದ್ಮೇಲೆ ಬರೋದು ಯಾವುದಂದ್ರೆ ಜಗದ್ದಾರಿ ಯೂನಿವರ್ಸಿಟಿ. ಇದು ಕೂಡ ಪಾಲ ಡೈನಾಸ್ಟಿ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ಇದು ಕೂಡ ಪ್ರೆಸೆಂಟ್ ಬಿಹಾರದಲ್ಲಿದೆ. ಸಾರಿ, ಇಟ್ ಇಸ್ ಪ್ರೆಸೆಂಟ್ ಇನ್ ಬೆಂಗಾಲಲ್ಲಿ. ಸರ್ವ್ಡ್ ಆಸ್ ಅ ಬುದ್ಧಿಸ್ಟ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ಡೆಡಿಕೇಟೆಡ್ ಟು ವಜ್ರಾಯನ ಸೆಕ್ಟ್ ಡೆಡಿಕೇಟ್ ಮಾಡಿದ್ದಾರೆ. ಅಂಡ್ ದೆನ್ ಆಫ್ಟರ್ ದ ಡಿಕ್ಲೈನ್ ಆಫ್ ನಲಂದ ಅಂಡ್ ವಿಕ್ರಮಶಿಲಾ ನ್ಯೂಮರಸ್ ಸ್ಕಾಲರ್ಸ್ ಸ್ಯಾಟ್ ಸ್ಯಾಂಕ್ಚುರಿ ಇನ್ ಜಗದ್ದಾಲ. ಸರಿನಾ, ನಲಂದ ಮತ್ತೆ ಓದಂತರ ವಿಕ್ರಮಶಿಲಾನ ಡೆಸ್ಟ್ರಾಯ್ ಮಾಡಿದ್ರಲ್ಲ, ಅದಾದ್ಮೇಲೆ ಜಾಸ್ತಿ ಜನ ಹೋಗಿದ್ದು ಎಲ್ಲಿಗೆ ಅಂದರೆ ಜಗದ್ದಾಲ ಯೂನಿವರ್ಸಿಟಿಗೆ. ಅಂಡ್ ದೆನ್ ಕಿಂಗ್ ರಾಮಪಾಲ ಆಫ್ ಪಾಲ ಡೈನಾಸ್ಟಿ ಇಸ್ ಬಿಲೀವ್ಡ್ ಟು ಬಿ ದ ಫೌಂಡರ್. ಓಕೆ, ನಾರ್ಮಲ್ ಆಗಿ ಎಲ್ಲ ಇದನ್ನ ಧರ್ಮಪಾಲ ಅವರಿಗೆ ಅಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಡೀಪ್ ಆಗಿ ಸ್ಟಡಿ ಮಾಡಿದಾಗ ಇಟ್ ಹಸ್ ಬಿನ್ ಬಿಲ್ಡ್ ಬೈ ಡಿಫ್ರೆಂಟ್ ಪಾಲ ರೂಲರ್ಸ್. ಓಕೆ, ಬಟ್ ಮೇಜರ್ ಆಗಿ ಏನು ಹೇಳ್ಬಿಟ್ಟು ಅಂದ್ರೆ ಪಾಲ ಡೈನಾಸ್ಟಿ ಅವರು ಇದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿದ್ದು. ಓಕೆ, ಆ್ಯಂಡ್ ದೆನ್ ವಲ್ಲಭಿ ಯೂನಿವರ್ಸಿಟಿ ಆರ್ ವಲ್ಲಭಿ ಯೂನಿವರ್ಸಿಟಿ. ವಲ್ಲಭಿ ಎಲ್ಲಿದೆ? ಪ್ರೆಸೆಂಟ್ ಡೇ ಗುಜರಾತಲ್ಲಿ. ಸೊ ಪ್ರೆಸೆಂಟ್ ಡೇ ಇನ್ ಗುಜರಾತ್, ಸೌರಾಷ್ಟ್ರ ಸ್ಟೇಟ್. ದಿಸ್ ಪ್ಲೇಸ್ ಹೆಲ್ಡ್ ಪ್ರಾಮಿನೆನ್ಸ್ ಆಸ್ ವೈಟಲ್ ಸೆಂಟರ್ ಫಾರ್ ದ ಹೀನಯಾನ ಬುದ್ಧಿಸಮ್. ಓಕೆ, ಸೊ ಮೋಸ್ಟ್ ಆಫ್ ದ ಯೂನಿವರ್ಸಿಟೀಸ್ ಏನ್ಷಿಯಂಟ್ ಟೈಮಲ್ಲಿ ಬುದ್ಧಿಸಮ್ಗೆ ಲೈಕ್ ಅಟ್ರಿಬ್ಯೂಟ್ ಆಗಿದೆ. ಓಕೆ, ದೇ ಆರ್ ಅಟ್ಯಾಚ್ಡ್ ಟು ಬುದ್ಧಿಸಮ್. So it offered wide range of subjects including administration, statecraft, legislation and philosophy. Okay, as a university it hosted diverse subjects. And the renowned Chinese scholar Huan Song made a visit to this place. Okay, and then the center received support in the form of grants from rulers of the Maitraka dynasty in Gujarat. Okay, so Maitraka dynasty ಅಂತ ಅವರು ರೂಲ್ ಮಾಡ್ತಾ ಇದ್ರು. ಸೊ ದೇವರ ಕಂಟೆಂಪ್ರರಿ ಹರ್ಷವರ್ಧನಪ್ಪ ಅಥವಾ ಪುಷ್ಯಭೂತಿ ಡೈನಾಸ್ಟಿ ಅವ್ರ ಕಂಟೆಂಪ್ರರಿ ಇದ್ರು. ಅವರು ಇಲ್ಲಿ ಇದಕ್ಕೆ ಏನಂತಾರೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಇದು ಪ್ರೆಸೆಂಟೇ ಜಗದ್ದಾಲ, ಇದು ಪ್ರೆಸೆಂಟೇ ವಲ್ಲಭಿ ಯೂನಿವರ್ಸಿಟಿ. ಓಕೆ, ಸೊ ಏನ್ಷಿಯಂಟ್ ಹಿಸ್ಟರಿ ಈಸ್ ಪ್ರೆಸೆಂಟ್ ಓನ್ಲಿ ಆಸ್ ಅ ರೂಯಿನ್ಸ್ ನೋ ಬಿಕಾಸ್ ಆಫ್ ಅಟ್ಯಾಕ್ಸ್ ಬೈ ವೇರಿಯಸ್ ಇನ್ವೇಡರ್ಸ್. ಆ್ಯಂಡ್ ದೆನ್ ಇದಾದ್ಮೇಲೆ ಸೌತ್ ಇಂಡಿಯಾದಲ್ಲಿ ಕಾಂಚೀಪುರಂ ಯೂನಿವರ್ಸಿಟಿ. ಓಕೆ, ಕಾಂಚೀಪುರಂ ಯೂನಿವರ್ಸಿಟಿ ಇಟ್ ವಾಸ್ ಪ್ರೆಸೆಂಟ್ ಸಿನ್ಸ್ ಫಸ್ಟ್ ಸೆಂಚುರಿ AD, ಸರ್ವ್ಡ್ ಆಸ್ ಹಬ್ ಆಫ್ ಸ್ಟಡಿ ಫಾರ್ ಹಿಂದೂಯಿಸಮ್, ಜೈನಿಸಮ್, ಬುದ್ಧಿಸಮ್. ಓಕೆ, ಸೊ ಕಾಂಚೀಪುರಂ ಯಾರಲ್ಲಿ ಇತ್ತಂದರೆ ಇಟ್ ವಾಸ್ ಸಿಗ್ನಿಫಿಕೆಂಟ್ ರಿಕಗ್ನಿಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಎಸ್ಪೆಷಲಿ ಡ್ಯೂರಿಂಗ್ ದ ರೇನ್ ಆಫ್ ಪಲ್ಲವಾಸ್. ಸರಿನಾ, ಪಲ್ಲವಾಸ್ ಟೈಮಲ್ಲಿ ಇದು ರೇನ್ ಆಗಿ ಜಾಸ್ತಿ ಸಿಗ್ನಿಫಿಕೆನ್ಸ್ ಬಂತು. ಬಟ್ ಕಾಂಚೀಪುರಂ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದ್ದು ಇವ್ರಿಗಿಂತ ಮುಂಚೆನೇ ಸ್ಟಾರ್ಟ್ ಆಗಿತ್ತು, ಪಲ್ಲವಾಸ್ಗಿಂತ ಮುಂಚೆನೆ. ಇನ್ನೂ ಬರೋದು ಮಾನ್ಯಖೇಡ ಯೂನಿವರ್ಸಿಟಿ, ಮಾನ್ಯಖೇಡ ಯೂನಿವರ್ಸಿಟಿ ಆರ್ ಆಲ್ಸೋ ನೋನ್ ಆಸ್ ಮಾಲ್ಖೇಡ್ ಯೂನಿವರ್ಸಿಟಿ, ವಿಚ್ ಇಸ್ ಪ್ರೆಸೆಂಟ್ ಡೇ ಕರ್ನಾಟಕ, ಮಾಲ್ಖೇಡ್. ಓಕೆ, ಅಚೀವ್ಡ್
ರಿನೋನ್ ಡ್ಯೂರಿಂಗ್ ದ ಎರಾ ಆಫ್ ರಾಷ್ಟ್ರಕೂಟ ಡೈನಾಸ್ಟಿ. ಸೊ ರಾಷ್ಟ್ರಕೂಟ ಡೈನಾಸ್ಟಿಯಲ್ಲಿ ಮಾನ್ಯಕೇಟ ರಾಷ್ಟ್ರಕೂಟ ಅವರ ಕ್ಯಾಪಿಟಲ್ ಸಿಟಿ ಇತ್ತು, ಅವ್ರ ಟೈಮಲ್ಲಿ ಸಿಗ್ನಿಫಿಕೆಂಟ್ ಆಯ್ತಿದ್ದು. ದ ಪ್ಲೇಸ್ ಪ್ಲೇಡ್ ಹೋಸ್ಟ್ ಟು ಸ್ಕಾಲರ್ಸ್ ಫ್ರಮ್ ಜೈನ್, ಬುದ್ಧಿಸ್ಟ್, ಹಿಂದೂ ಟ್ರೆಡಿಷನ್ಸ್, 3 ಟ್ರೆಡಿಷನ್ಸ್ ಫಾಲೋ ಮಾಡ್ತಾ ಇದ್ರು. ಅಡಿಷನಲಿ ಇಟ್ ಹೌಸಸ್ ಮಠ ಅಫಿಲಿಯೇಟೆಡ್ ವಿತ್ ದ್ವೈತ ಸ್ಕೂಲ್ ಆಫ್ ಥಾಟ್. ಸರಿನಾ, ಒಂದು ಮಠನೂ ಕೂಡ ಅದಕ್ಕೆ ಅಟ್ಯಾಚ್ ಆಗಿದ್ದಾರೆ. ದ್ವೈತ ಫಿಲಾಸಫಿ ಯಾರಾದಿದ್ರೆ ಮಧ್ವಾಚಾರ್ಯ ಅವ್ರ ದ್ವೈತ ಫಿಲಾಸಫಿ ಅದಕ್ಕೆ ಅಫಿಲಿಯೇಟ್ ಆಗಿದೆ ಅಂತ ಹೇಳ್ತಾರೆ. ಓಕೆ, ದ್ವೈತ ಮಧ್ವಾಚಾರ್ಯ, ಅದ್ವೈತ ಯಾರು ಶಂಕರಾಚಾರ್ಯ. ಓಕೆ, ಆ್ಯಂಡ್ ದೆನ್ ಪುಷ್ಪಗಿರಿ ವಿಹಾರ ಆ್ಯಂಡ್ ಲಲಿತಗಿರಿ ಅಂತ. ವೀರಡಿ ಅಂತಂದರೆ ಒಡಿಸ್ಸಾದಲ್ಲಿ ವಿಚ್ ವಾಸ್ ಫೌಂಡ್ ಬೈ ಕಳಿಂಗ ರೂಲರ್ಸ್ ಇನ್ ದ 3rd century AD. ಓಕೆ, ಒಡಿಸ್ಸಾ ಯಾವಾಗಿದ್ರು ಆಲ್ಮೋಸ್ಟ್ ಆಗಿ ಕಳಿಂಗ ಅವರಿಂದ ರೂಲ್ ಮಾಡಿದೆ, ಕಳಿಂಗ ಅಥವಾ ಗಂಗಾಜಾಗಲಿ ಅವರಿಂದ ರೂಲ್ ಮಾಡ್ತಾ ಇದೆ. ಸೊ ಅವ್ರ ಟೈಮಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಪ್ರೈಮಲಿ ಸರ್ವ್ಡ್ ಆಸ್ ಅ ಬುದ್ಧಿಸ್ಟ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ನಿಯರ್ ದ ಉದಯಗಿರಿ ಹಿಲ್ಸ್. ಓಕೆ, ಸೊ ಉದಯಗಿರಿ ಹಿಲ್ಸಲ್ಲಿ ಕೇವ್ ಆರ್ಕಿಟೆಕ್ಚರ್ ಜಾಸ್ತಿ ಇದೆ, ಬಟ್ ಸಿಗ್ನಿಫಿಕೆಂಟ್ ಯಾವುದಕ್ಕೆ ಅಂದರೆ ಈ ಯೂನಿವರ್ಸಿಟೀಸ್ಗೆ ಪುಷ್ಪಗಿರಿ ಮತ್ತು ಲಲಿತಗಿರಿ ಅಂತ. ಇಂದಿನ ಇದಾದಮೇಲೆ ಶಾರದಾ ಪೀಠ ಯೂನಿವರ್ಸಿಟಿ. ಓಕೆ, ಶಾರದಾ ಪೀಠ ಅಂತ ಇಟ್ ಇಸ್ ಪ್ರೆಸೆಂಟ್ ಇನ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಇದೆ. ಇದು ಇಟ್ ಪೈವಟಲ್ ಸೆಂಟರ್ ಇನ್ ಸಂಸ್ಕೃತ್ ಅಕಾಡೆಮೀಸ್ ಆ್ಯಂಡ್ ಕ್ರಿಯೇಷನ್ ಆಫ್ ನ್ಯೂಮರಸ್ ಇಂಪಾರ್ಟೆಂಟ್ ಸಂಸ್ಕೃತ್ ಮ್ಯಾನುಸ್ಕ್ರಿಪ್ಟ್ಸ್. ಸರಿನಾ, ಸಂಸ್ಕೃತ ಟೀಚ್ ಮಾಡ್ತಾ ಇದ್ರು ಅಲ್ಲಿ. ಮೇಜರ್ ಆಗಿ ಕಾಶ್ಮೀರಿ ಪಂಡಿತ್ಸ್ ಅವರು ಸಂಸ್ಕೃತಲ್ಲಿ ಮ್ಯಾನುಸ್ಕ್ರಿಪ್ಟ್ಸ್ನ ಬರಿತಾ ಇದ್ರು. ಇಟ್ ಈಸ್ ಆಲ್ಸೋ ಹೋಮ್ ಟು ಶ್ರೈನ್ ಡೆಡಿಕೇಟೆಡ್ ಟು ಶಾರದಾ ದೇವಿ. ಓಕೆ, ಶಾರದಾ ದೇವಿ ಅಂದರೆ ಯಾರು? ಶಾರದಾ ದೇವಿ ನಾರ್ಮಲ್ ಆಗಿ ಎಜುಕೇಷನ್ ಅಥವಾ ನಾಲೆಜ್ ರಿಲೇಟೆಡ್ ಒಬ್ಬರು ದೇವತೆ ಆಗಿದ್ದಾರೆ. ಓಕೆ, ಶಾರದಾ ದೇವಿ. ಸೊ ಇಟ್ ಇಸ್ ರಿಲೇಟೆಡ್ ಟು ಶಾರದಾ ದೇವಿ. ಕಾಶ್ಮೀರಿ ಪಂಡಿತ್ಸ್ ಹೋಲ್ಡ್ ಇಟ್ ಹೈ ರಿಗಾರ್ಡ್ ಆಸ್ ಅ ಪ್ಲೇಸ್ ದೇ ಕನ್ಸಿಡರ್ಡ್ ಆಸ್ ಅ ಅಡೋಬ್ ಆಫ್ ಆರ್ ಅಬೋರ್ಡ್ ಆಫ್ ಲಾರ್ಡ್ ಶಿವ ಅಂತ ಕನ್ಸಿಡರ್ ಮಾಡ್ತಾರೆ. ಶಿವ ಅಲ್ಲಿ ಇರ್ತಾನೆ ಅಂತ ಕನ್ಸಿಡರ್ ಮಾಡ್ತಾರೆ ಅವರು ಕಾಶ್ಮೀರಿ ಪಂಡಿತ್ಸ್. ಅದಕ್ಕೋಸ್ಕರ ಸಿಗ್ನಿಫಿಕೆಂಟ್ ಆಗಿದೆ ಶಾರದಾ ಪೀಠ. ಆ್ಯಂಡ್ ದೆನ್ ನಾಗಾರ್ಜುನಕೊಂಡ ಯೂನಿವರ್ಸಿಟಿ. ಈ ನಾಗಾರ್ಜುನಕೊಂಡ ಯೂನಿವರ್ಸಿಟಿ ಇಟ್ ವಾಸ್ ಪೊಸಿಷನ್ 160 kilometers ಅವೇ ಫ್ರಮ್ ದ ಅಮರಾವತಿ ಇನ್ ಆಂಧ್ರ ಪ್ರದೇಶ್. ಸರಿನಾ, ಪ್ರೆಸೆಂಟ್ ಆಂಧ್ರ ಪ್ರದೇಶದಲ್ಲಿ ಇದೆ. ಇಟ್ ವಾಸ್ ರಿನೋಡ್ ಬುದ್ಧಿಸ್ಟ್ ಸೆಂಟರ್. ಓಕೆ, ಸೊ ಅಮರಾವತಿಯಲ್ಲಿ ಒಂದು ಸ್ತೂಪನ ಕಟ್ಟಿಸಿದ್ರು. ಆ ಸ್ತೂಪ ಆದಮೇಲೆ ನಾಗಾರ್ಜುನಕೊಂಡ ಯೂನಿವರ್ಸಿಟಿ ಅಂತ ಹೆಸರು ಬಂತು. ನಾಗಾರ್ಜುನಕೊಂಡ ಅಂತ ಹೆಸರು ಬರೋದಕ್ಕೆ ಕಾರಣ ಅಂತಂದ್ರೆ ಅಲ್ಲಿದ್ದಂಥ ಮೇಜರ್ ಪರ್ಸನ್ ಯಾರಂತಂದ್ರೆ ಆಚಾರ್ಯ ನಾಗಾರ್ಜುನ ಅವರಿದ್ರು. ಸೊ ಆಚಾರ್ಯ ನಾಗಾರ್ಜುನ ಅವರು ಪ್ರಿನ್ಸಿಪಲ್ ಆಗಿದ್ರು. ಅವ್ರ ಹೆಸರಲ್ಲಿ ನಾಗಾರ್ಜುನಕೊಂಡ ಯೂನಿವರ್ಸಿಟಿ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಸ್ಕಾಲರ್ಸ್ ಫ್ರಮ್ ವೇರಿಯಸ್ ನೇಷನ್ಸ್ ಇನ್ಕ್ಲೂಡಿಂಗ್ ಶ್ರೀಲಂಕಾ ಆ್ಯಂಡ್ ಚೈನಾ ಜರ್ನಿಡ್ ಹಿಯರ್ ಫಾರ್ ದ ಅಡ್ವಾನ್ಸ್ಡ್ ಎಜುಕೇಷನ್. ಸರಿ, ಹೈಯರ್ ಎಜುಕೇಷನ್ಗೆ ಇಲ್ಲಿ ಬರ್ತಾ ಇದ್ರು. ಆ್ಯಂಡ್ ದೆನ್ ದ ನೇಮ್ ನಾಗಾರ್ಜುನಕೊಂಡ ಪ್ಲೇಸ್ ಟ್ರಿಬ್ಯೂಟ್ ಟು ಆಚಾರ್ಯ ನಾಗಾರ್ಜುನ ವಾಸ್ ಅ ಪ್ರಾಮಿನೆಂಟ್ ಮಹಾಯಾನ ಬುದ್ಧಿಸ್ಟ್ ಟೀಚರ್ ಹೇಲಿಂಗ್ ಫ್ರಮ್ ಸದರ್ನ್ ಇಂಡಿಯಾ. ಸರಿನಾ, ಆಚಾರ್ಯ ನಾಗಾರ್ಜುನ ಅವರು ವೆರಿ ಸಿಗ್ನಿಫಿಕೆಂಟ್ ಬುದ್ಧಿಸ್ಟ್ ಸ್ಕಾಲರ್ ಆಗಿದ್ರು. ಅವರು ಸೆಕೆಂಡ್ ತಥಾಗತ ಅಥವಾ ಪಥಾಗತ ಅಂತ ಕರಿತಿದ್ರು ಇವ್ರಿಗೆ, ನೋರ್ ಆಫ್ ದಿ ಟ್ರೂತ್ ಅಂತ. ಫಸ್ಟ್ ಪಥಾಗತ ಯಾರು ಅಂದರೆ ಬುದ್ಧ ಅವರು, ಸೆಕೆಂಡ್ ಪಥಾಗತ ಯಾರಂದರೆ ನಾಗಾರ್ಜುನ ಅವರು. ಇವರು ಮಾಧ್ಯಮಿಕವಾದ, ಶೂನ್ಯವಾದ ಅಂತ ಹಲವಾರು 24 ಬುಕ್ಸ್ನ ಬರೆದಿದ್ದಾರೆ. ಸೊ ವೆರಿ ಸಿಗ್ನಿಫಿಕೆಂಟ್. ಅವರ ರಿವ್ಯೂರ್ ಮಾಡೋಕ್ಕೋಸ್ಕರ ಅವರ ಏನಂತಾರೆ ಅವ್ರಿಗೆ ಟ್ರಿಬ್ಯೂಟ್ ಕೊಡ್ತಾ ಇದಕ್ಕೆ ಹೆಸರು ನಾಗಾರ್ಜುನಕೊಂಡ ಯೂನಿವರ್ಸಿಟಿ ಅಂತ ಕರೆದಿದ್ದಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ಏನ್ಷಿಯಂಟ್ ಇಂಪಾರ್ಟೆಂಟ್ ಯೂನಿವರ್ಸಿಟೀಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಏನ್ಷಿಯಂಟ್ ಇಂಡಿಯಾ. ಓಕೆ, ಸೊ ನಳಂದ ಯೂನಿವರ್ಸಿಟಿ ನ್ಯೂಸಲ್ಲಿ ಇತ್ತಲ್ಲ, ಅದಕ್ಕೋಸ್ಕರ ಈ ಟಾಪಿಕ್ನ ಚೂಸ್ ಮಾಡಿದ್ದೀನಿ. ನಿಮ್ಗೇನಾದರೂ ಈ ಟಾಪಿಕ್ ಮೇಲೆ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಅದೇ ರೀತಿ ಸಜೆಷನ್ಸ್ ಇತ್ತಂದರೆ ಡೂ ರೇಟ್ ಇನ್ ದ ಕಮೆಂಟ್ ಬಾಕ್ಸ್. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಇದನ್ನ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.